ದೋಸೆ ಮಾಡೋದಕ್ಕೆ 2 ಗ್ಲಾಸು ಅಕ್ಕಿ ಹಾಕ್ಕೊಂಡು ಅದಕ್ಕೆ 3/4 ಗ್ಲಾಸು ಉದ್ದಿನಬೇಳೆ ಹಾಕ್ಕೋಬೇಕು. ಅದಕ್ಕೆ 1 ಹಿಡಿಯಷ್ಟು ಕಡಲೆಬೇಳೆ, 1 ಹಿಡಿಯಷ್ಟು ಹೆಸರುಬೇಳೆ, ಹಾಗೆ 1 ಸ್ಪೂನ್ನಷ್ಟು ಮೆಂತ್ಯ ಹಾಕಿ ಚೆನ್ನಾಗಿ ನೀರಲ್ಲಿ 2 ಸಲ ತೊಳ್ಕೊಬೇಕು. ಅಕ್ಕಿಲಿರುವಂಥ ಧೂಳಿನಂಶ ಎಲ್ಲ ಪೂರ್ತಿಯಾಗಿ ಹೋಗೋವರೆಗೂ ತೊಳ್ಕೊಂಡು ಶೋಧಿಸ್ಕೋಬೇಕು. ಅದಾದಮೇಲೆ ನೀರನ್ನು ಸೇರಿಸಿ ಸುಮಾರು 6 ಗಂಟೆಗಳ ಕಾಲ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ನೆಂದಿರೋ ಇದು 6 ಗಂಟೆ ಸಮಯ ಆದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ನೆನೆಸಿರೋಂಥ ಅಕ್ಕಿ ಎಲ್ಲ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕಿ ನೀರು ಹಾಕಿ ನೀಟಾಗಿ ಸಾಫ್ಟಾಗಿ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕಿ ನೀಟಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಪೂರ್ತಿ ಅದನ್ನು ಹಾಗೆ ಸೆಟ್ ಆಗೋದಕ್ಕೆ ಬಿಟ್ಬಿಡಬೇಕು. ರಾತ್ರಿ ಬಿಟ್ಟಂಥ ಮಿಶ್ರಣ ಬೆಳಗ್ಗೆ ತೆಗೆದು ನೋಡಿದ್ರೆ ನಾವು ರುಬ್ಬಿರೋದಕ್ಕಿಂತ ಅರ್ಧದಷ್ಟು ಹೆಚ್ಚಾಗಿರಬೇಕು. ಅದು ಈ ರೀತಿ ಆಗಿರುತ್ತೆ. ಉಬ್ಬಿದ್ದಾಗ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಟ್ಟರೆ ಒಳ್ಳೆಯದು, ಇಲ್ಲಾಂದರೆ ಆಚೆ ಚೆಲ್ಬಿಡುತ್ತೆ. ಅದನ್ನು ನೀಟಾಗಿ ತಿರುಗ್ಕೊಂಡ್ರೆ ನಿಮಗೆ ಕಾಣಿಸ್ತಿದೆ. ದೋಸೆಗೆ ನೆಂಚ್ಕೊಳ್ಳೋದಕ್ಕೆ ಕಡಲೆಕಾಯಿ ಬೀಜ ಚಟ್ನಿ ಮಾಡೋದು. ಒಂದು ಬಾಣಲೆಗೆ ಕಡಲೆಕಾಯಿ ಬೀಜ ಇಟ್ಟು ಅದನ್ನು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು. ಯಾವುದೇ ರೀತಿ ಎಣ್ಣೆ ಸೇರಿಸೋ ಹಾಗಿಲ್ಲ. ಅದಕ್ಕೆ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಕಲ್ಲುಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೆ ಹುರ್ಕೊಂಡಿರೋ ಕಡಲೆಕಾಯಿ ಬೀಜ ಇದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಬೇಕು. ನೈಸಾಗಿ ರುಬ್ಕೊಂಡ್ರೆ ನೋಡಿ ಈ ಥರ ನಿಮಗೆ ಚಟ್ನಿ ಕಾಣಿಸುತ್ತೆ. ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅನ್ನೋವರೆಗೂ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೋಬೇಕು. ಆ ಉದ್ದಿನಬೇಳೆ ಸ್ವಲ್ಪ ಹುರ್ಕೋಬೇಕು. ಉದ್ದಿನಬೇಳೆ ಬಣ್ಣ ಬದಲಾಯಿಸೋವರೆಗೂ ಸ್ವಲ್ಪ ಗೋಲ್ಡನ್ ಬ್ರೌನ್ ನೋಡಿ ಈ ಥರ ಕಾಣಿಸ್ತಿದೆಯಲ್ಲ, ಈ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಇದಾದ ನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕ್ಕೋಬೇಕು. ಮತ್ತು ರುಚಿ ಹೆಚ್ಚಾಗೋದಕ್ಕೆ ಮತ್ತು ಜೀರ್ಣಶಕ್ತಿ ಚೆನ್ನಾಗಾಗೋದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರುವಂತಹ ಚಟ್ನಿಗೆ ಈ ಒಗ್ಗರಣೆ ಮಿಶ್ರಣನ ಮಿಕ್ಸ್ ಮಾಡಿಟ್ರೆ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿ ಜೊತೆಗೆ ಈಗ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಳ್ಳೋದಕ್ಕೆ ಹೆಂಚನ್ನ ಕಾಯಿಸಿ, ಹೆಂಚು ಕಾದ ನಂತರ ಅದಕ್ಕೆ 1 ಸೌಟ್ನಷ್ಟು ದೋಸೆ ಹಿಟ್ಟು ಹಾಕಿ ನಿಮಗೆ ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುವಾಗೂ ದೋಸೆ ಹಾಕೋಬೋದು, ಇಲ್ಲ ಮಂದವಾಗಿ ಬೇಕು ಅಂದರೆ ಸೆಟ್ ದೋಸೆ ಥರನೂ ಹಾಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ದೋಸೆ ಹಾಕೋಬೋದು. ನೀವೇ ನೋಡ್ತಿದ್ದೀರಾ. ದೋಸೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ರೋಸ್ಟಾಗೂ ಬೇಯಿಸ್ಕೋಬೋದು. ಸ್ವಲ್ಪ ಸಮಯ ತೊಗೊಳುತ್ತೆ ಅಷ್ಟೇ. ಈ ಥರ ರೋಸ್ಟಾಗಿ ಬೇಯಿಸ್ಕೊಂಡು ಎರಡೂ ಕಡೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಬೇಯಿಸ್ಕೊಂಡು ಮತ್ತೆ ತಿರುಗಿಸ್ಕೊಂಡು ಮತ್ತೆ ನೀಟಾಗಿ ನೋಡಿ ನಿಮಗೆ ಕಾಣಿಸ್ತಿದೆ ಗೋಲ್ಡನ್ ಕಲರ್ ಬಂದಿದೆ. ಈಗ ಮಾಡ್ಕೊಂಡಿರೋ ಚಟ್ನಿ ಜೊತೆಗೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ. ನಾನು ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಏನಾದರೂ ನನ್ನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ, ಅದು ಏನಾದರೂ ತಪ್ಪಿದರೆ ಅದನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಥ್ಯಾಂಕ್ ಯು.